ಕಾಗೆ ಹಾರಿಸೋದಂದ್ರೆ ಇದೇ ಯಾಕಂತ ಇಲ್ಲಿ ರೀಲ್ಸ್ ಆಗ್ತಾ ಇತ್ತು. ಮಳೆ ಬಂತು, ಕೊಡೆ ಇಲ್ಲ. ಗೌರ್ಮೆಂಟ್ ಅವ್ರು ಬೇರೆಯವರಿಗೆಲ್ಲ ಹೇಳ್ತಾರೆ ನೀರು ನಿಂತ ಜಾಗ ಎಲ್ಲ ಕ್ಲೀನ್ ಮಾಡಿ ಅಂತೇಳಿ. ನಮಸ್ತೆ, ನಾನು ನಿಮ್ಮ ಸಾನ್ವಿತಾ ಪೂಜಾರಿ. ಮೊನ್ನೆ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದರಲ್ಲಿ ಸ್ವಲ್ಪ ಲಾಲ್ಬಾಗಿದ್ದು ವಿಡಿಯೋ ಹಾಕಿದ್ದೆ. ಯಾಕಂದರೆ ಫುಲ್ಲು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ, ಯಾಕಂದರೆ ತುಂಬ ಲೆಂತ್ ಆಗುತ್ತೆ ಅಂತೇಳಿ ಇವತ್ತು ಇನ್ನೊಂದು ಭಾಗದ ಲಾಲ್ಬಾಗ್ ವಿಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ. ನೋಡೋಣ ಬನ್ನಿ. ಫುಲ್ ಕಾಗೆಗಳದ್ದೇ ಫ್ಯಾಮಿಲಿ ಇತ್ತು. ಇಷ್ಟಕ್ಕ ಕಾಕಿ ಕಾಣಿದ್ರೆ ಸುಮಾರು ಟೈಮ್ ಆಯ್ತು. ನಾನು ಇರಲ್ಲ ಎಲ್ಲಿಂದ ಬಂದರು ಒಂದೇ ಸಲ. ಹಂಗೆಲ್ಲ ಏನು ಮಾಡಲ್ಲ. ಇದು ಯಾರೋ ಮನೆಯವ್ರು ಕರ್ಕೊಂಡ್ಬಂದದ ಅಂತ. ಹಾಯ್ 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 ಗುಂಡ. ಇಲ್ಲಿ ಇಡೀ ಲಾಲ್ಬಾಗಿದ್ದು ಮ್ಯಾಪ್ ಹಾಕಿದ್ರು. ಇದಿಷ್ಟು ಈ ಲಾಲ್ಬಾಗ್ ಒಳಗಿಪ್ಪುದು ನಾವು ಕಾಣಬೇಕಾದ ಸ್ಥಳ. ಮುಟ್ಟಬೇಡಿ ಅಂತಿತ್ತು, ಆದ್ರೆ ಎಂತ ಅಂತೇಳಿ ಗೊತ್ತಾಗ್ತಾ ಇಲ್ಲ ಅದ್ರಾಗ ಇಪ್ಪುದು ಮಾತ್ರ. ಈಗ ನಾವು ನೋಡ್ತಾ ಇರೋದು ಬಿಳಿ ಬೂರುಗದ ಮರ ಅಂತ ಹೇಳಿ. ಇದು 200 ವರ್ಷ ಹಿಂದೆದಂತೆ. ಎಷ್ಟು ವಿಶಾಲವಾಗಿ ಬೆಳ್ಕೊಂಡಿದೆ ಅಂತೇಳಿ ನಾವು ನೋಡ್ಬೋದು ಇಲ್ಲಿ. ಇದು ಬರೆದಿದ್ದಾರೆ. ಈ ಮರದ ಎತ್ತರ 24ರಿಂದ 30 ಮೀಟರ್. ಮುಖ್ಯ ಕಾಂಡದ ಮೇಲೆ ಕವಲೊಡೆದ ರೆಂಬೆಗಳು ವೃತ್ತಾಕಾರದ ರೀತಿಯಲ್ಲಿ ಕಾಂಡದ ಮೇಲೆ ಜೋಡಣೆಯಾಗಿದ್ದು ಭೂಮಿಗೆ ಸಮಮಟ್ಟದಲ್ಲಿ ಚಾಚಿಕೊಂಡಿರುತ್ತವೆ. ಹಸ್ತರೂಪದ ಎಲೆಗಳಲ್ಲಿ 5ರಿಂದ 7 ಕಿರುಪತ್ರಗಳಿರುತ್ತವೆ. ಕಿತ್ತಳೆ ಬಣ್ಣದ ಹೂಗಳು 5 ದಳಗಳಿಂದ ಕೂಡಿದ್ದು ಪ್ರತಿ ವರ್ಷ ವಸಂತ ಋತುವಿನಲ್ಲಿ ಹೂಗಳನ್ನು ನೋಡಬಹುದು. ಕಾಯಿಗಳಲ್ಲಿರುವ ಮೃದುವಾದ ಮತ್ತು ರೇಷ್ಮೆಯಂತೆ ನುಣುಪಾದ ಹತ್ತಿಯನ್ನು ಬಿಲ್ಲುಗಳು ಮತ್ತು ಹಾಸಿಗೆ ತಯಾರಿಸಲು ಉಪಯೋಗಿಸುತ್ತಾರೆ. ಮರದ ಕಾಂಡವು ತುಂಬಾ ಹಗುರವಾಗಿದ್ದು ಬೆಂಕಿ ಕಡ್ಡಿ ಮತ್ತು ಪ್ಯಾಕಿಂಗ್ ಕೇಸ್ಗಳ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ. ಈ ಮರವು ಸುಮಾರು 200 ವರ್ಷಗಳಷ್ಟು ಹಳೆಯದಾಗಿರುತ್ತದೆ ಅಂತೇಳಿ ಕೊಟ್ಟಿದ್ದಾರೆ. ಈ ಮರ ತುಂಬ ವಿಶಾಲವಾಗಿದೆ ಅವರು ಹೇಳಿರುವ ಹಾಗೆ. ಅದರಲ್ಲಿ ನಮಗೆ ಹೂಗಳು ಕಾಣಿಸ್ಲಿಕ್ಕೆ ಸಿಗ್ತಾ ಇಲ್ಲ, ಬಟ್ ಮರ ಮಾತ್ರ ನೋಡ್ಬೋದು. ಇದು ಹೆಚ್ಚಿನ ಬಹುಶಃ ಈ ಮರ ಸಣ್ಣ ಕಿಪ್ಪತ್ತಿ ಕೆತ್ತದ್ದು ಅನ್ಸುತ್ತೆ. ಈಗ ಅದು ಮರ ಬೆಳೆದಂಗೆ ಇವರು ಕೆತ್ತದ್ದೆಲ್ಲ ಬೆಳ್ಕೊಂಡಿತ್ತು. ಎಲ್ಲೂ ಬಿಡುದಿಲ್ಲ ಮಾರ್ರೆ ನಮ್ಮ ಜನ ಕೆತ್ತದೊಂದು ಕೆಲಸ. ಅದರದ್ದು ಇದು ನೋಡಿ ತೊಗಟೆ ಒಂಥರ ಸ್ಪೆಷಲ್ ಥರ ಇತ್ತು. ಇಲ್ಲಿ ಎಂತ ಇತ್ತಪ್ಪ ಕಾಂಬ. ಎಲ್ಲ ಹೂ ಹಾಳಾಗಿತ್ತು. ಈ ಗಿಡದ ಹೂವೆಲ್ಲ ಕೆಳಗೆ ಬಿದ್ದು ಹೆಂಗಾಗಿತ್ತು ನೋಡಿ. ದೊಡ್ಡ ಮರ ಒಂದು ಕಡ್ದು ಕೆಳಗೆ ಬಿಡಿಸಿ. ನಾವೀಗ ಮಹಾರಾಜರದ್ದು ಸ್ಟ್ಯಾಚ್ಯೂ ಹತ್ರ ಹೋಗ್ತಾ ಇದ್ದೇವೆ. ನೋಡುವ ಬನ್ನಿ. ಚಾಮರಾಜ ಒಡೆಯರವರ ಪ್ರತಿಮೆ. ವಿಷಯ ಅಂತಂದರೆ ಮಳೆ ಪಾಪ ಶುರುವಾಯಿತು. ಆದ್ರೆ ನಾವು ಕೊಡಿ ತಕ ಬರಲಿಲ್ಲ. ಈಗ ಯಾವ ಬದಿ ಅಂಟ್ಕಂಬಂದೇಳಿ ಜಾಗ ಹುಡುಕೀಗ ಬನ್ನಿ, ಜಾಗ ಹುಡುಕುವ. ಹಕ್ಕಿಗಳಿಗೆ ಎಷ್ಟು ಖುಷಿ ಕಾಣಿ. ವಾ, ಇಲ್ಲಿ ರೀಲ್ಸ್ ಆಗ್ತಾ ಇತ್ತು. ಜಾಗಿಂಗ್ ಮಾಡೋರು ಜಾಗಿಂಗ್, ರನ್ನಿಂಗ್ ಮಾಡೋರು ರನ್ನಿಂಗ್, ನಮ್ಮ ಕಣ ವೀಡಿಯೋ ಮಾಡೋರು ವೀಡಿಯೋ ಮಾಡೋದು, ನಡ್ಕೊಂಡು ಹೋಗ್ಬಾರ್ದು ನಡ್ಕೊಂಡು ಹೋಗ್ಬೋದು. ಹಕ್ಕಿಗಳಿಗೆ ಕುಡಿಲಿಕ್ಕೆ ನೀರೆಲ್ಲ ಇಟ್ಟಿರ್ಕಣಿ. ಇದೆಲ್ಲ ಒಳ್ಳೆ ವ್ಯವಸ್ಥೆ ಮಾಡಿರು. ಇದ್ರ ಒಳಗಡೆ ಫುಲ್ ಗಿಡದ್ದು ಅಂದ್ರೆ ಬೀಜ ಎಲ್ಲ ಹಾಕಿ ನೆಡುಕಿಡ್ತಾರಲ್ಲ, ಸಣ್ಣ ಸಣ್ಣ ಗಿಡ ಎಲ್ಲ, ಅದು ಇದ್ರೊಳಗೆ ಇಟ್ಟಿರು. ಎಷ್ಟು ಚಂದ ಮಾಡಿದ್ದಾರೆ ನೋಡಿ. ಮೇಲೆಲ್ಲ ಎಷ್ಟು ಚಂದ ಮುಚ್ಚಿರು. ಗಿಡನೇ ಒಂದು ಚಪ್ರ ಕಣಂಗೆ ಮಾಡಿಟ್ಟಿರು, ಬಳ್ಳಿ 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 ರೀತಿ.
ಇಲ್ಲೊಂದು ಗಿಡ ಇತ್ತು ಗುಲಾಬಿ ಪಾಪಸು ಕಳ್ಳಿ ಅಮ್ರ. ನಾ ಫಸ್ಟ್ ಟೈಮ್ ಕಾಂತಿಪುರಿದ ಗಿಡ ಕಾಣಿ ಕಾಣಿ ನೀವು ಕಾಣಿ. ಬೇರೆ ಹೂ ಇಲ್ಲ, ಹೂ ಇದ್ದೇ ತೋರಿಸ್ತಿದ್ದೆ ನಿಮಗೆ. ಹಾಂ ಒಂದು ನಿಮಿಷ, ಇಲ್ಲಿ ತೋರ್ತಾ ಒಂಥರ ಹಳದಿ ಕಲರ್ ಎಂಥದಿತ್ತು, ಅದೇನು ಗೊತ್ತಿಲ್ಲ. ಹೂವು ಹಣ್ಣು ನನಗೆ ಎಂತಂತ ಗೊತ್ತಾಗ್ತಾ ಇಲ್ಲ. ಇಲ್ಲ ಸಮಥಿಂಗ್ ಕಾಣಿಸ್ತಿತ್ತು ನನಗೆ ಅದರಲ್ಲೂ. ಮಳೆ ಬಂತು, ಕೊಡೆ ಇಲ್ಲ. ಬನ್ನಿ ಬನ್ನಿ ಒಂದು ಜ್ಯೂಸ್ ಕೊಡುವಾಕ. ಮಾವಿನ ಹಣ್ಣಿನ ಮೇಳ ಇತ್ತಲ್ಲ, ಹಾಗೆ ಒಂದು ಮಾವಿನ ಹಣ್ಣಿನ ಜ್ಯೂಸ್ ಕುಡ್ಕೋಕ ಅಂತೇಳಿ ಬಂತು. ಮಾವಿನ ಹಣ್ಣಿನ ಮೇಳ ಮುಗೀತು ಅಂಥೇಳಿ ಫುಲ್ ಎಲ್ಲ ಖಾಲಿ ಮಾಡ್ತಿದ್ರು. ಫುಲ್ ಸ್ಟ್ರೀಟೇ ಖಾಲಿ ಆಗ್ತಿತ್ತು. ಫೈನಲಿ ಮೇಳದಲ್ಲಿ ಒಂದು ಹಲಸು ಸಿಕ್ತು ಕಾಮಕ್ಕೆ. ಫೈನಲಿ ನಮ್ಮದು ಈಗ ಲಾಲ್ಬಾಗ್ ಟ್ರಿಪ್ ಮುಗೀತು. ಈಗ ವಾಪಸ್ ಹೋಗ್ತಾ ಇದ್ದೇವೆ. ಹೋಗುವ ಬನ್ನಿ. ಯಾವ್ದಾದ್ರು ಬೇಕು, ಈ ಓಲಕ್ಕೆ ಒಂದು ಕಾಯೋದಂತೂ ಬೇಡ. ಒಂದು 4-5 ಬುಕ್ಕಾಯಿ ಕ್ಯಾನ್ಸಲ್ ಆಯಿತು. ಕಾದು ಸಾಕಾಯ್ತಲ್ಲ. ಕಡೆಗೆ ಒಂದು ಸುಮಾರು ಹೊತ್ತಾದ್ಮೇಲೆ ಒಂದು ಸರಿ ಬುಕ್ಕಾಯಿ ಬಂತಂತು. ಬಸ್ ಅಂತ ಗೊತ್ತಾಯ್ತು. ಮೆಸೇಜ್ ಕೂಡ ಬಂದಿರಲಿಲ್ಲ ಬುಕ್ ಮಾಡಿದ್ದಿತ್ತು ನಾವು ಮುಂಚೆನೇ. ಮೆಸೇಜ್ ನಮಗೆ ಬಂದದ್ದು ಎಷ್ಟೊತ್ತಿಗೆ, ಬಸ್ ಅಂದರೆ 10 ಖಾಲಿ ಬಸ್ ಬಂದಿತ್ತು. 10:17ಕ್ಕೆ ಮೆಸೇಜ್ ಬಂದಿದ್ದಿತ್ತು ನಮ್ಗೆ. ಅದು ಮಾತ್ರ ಸಖತ್ ಕಾಮಿಡಿ ಇದ್ದಿತ್ತು. ಹಾಗೆ ಮುಂದೆ ಬಂದ್ರ ಮೇಲೆ ಈ ಹಾಸನ ದಾಟ್ರ ಮೇಲೆ ಮುಂದೆ ಫುಲ್ಲು ಗುಡ್ಡ ಜರ್ದಿದ್ದಿತ್ತು. ನಮ್ಗೆ ಹೆದರಿಕೆ ಆಯ್ತು ಇವತ್ತು ನಾವು ಹಾಸ್ಟೆಲ್ ಅಂದೇಳಿ. ಆದರೆ ಸ್ವಲ್ಪ ಮಂಜಾದಕ್ಕೋಸ್ಕರ ಅಲ್ಲೆಲ್ಲ ಸ್ವಲ್ಪ ಬ್ಲಾಕ್ ಕ್ಲಿಯರ್ ಮಾಡ್ಕೊಯ್ತಾರೆ. ಮುಂದೆ ಬಂದರೆ ಮತ್ತೆ ಬ್ಲಾಕ್ ಇದ್ದಿತ್ತು. ಮತ್ತೊಂದು ವೀಡಿಯೋದಂಗೆ ಸಿಗ್ತೇಕ. ಬಾಯ್ ಬಾಯ್.